ಈಗ ನೀವು ನೋಡ್ಬೋದು ಅಣ್ಣ ತಮ್ಮ ಅಂದರೆ ದಾಯಾದಿಗಳ ಥರ ಇರ್ತಾರೆ. ನಿಮ್ಮ ಮನೇಲಿ ಹೇಗಿದೆ ಅಣ್ಣ ತಮ್ಮನ ಬಾಂಡಿಂಗ್ ಅನ್ನುವಂಥದ್ದು? ನಮ್ಮ ಅಣ್ಣ ಎದೆ ಹಾಲು ಕುಡಿದ್ಮೇಲೆ ನಾನು ಅದೇ ಎದೆ ಹಾಲನ್ನ ಕುಡಿದು ಬೆಳೆದವನು. ಸೊ ನಾವು ದಯಾದಿಗಳ ಭಾವನೆ ಬರಲ್ಲ. ನಾವೆಲ್ಲ ನಮ್ಮ ಭಾವನೆ ನಮ್ಮಲ್ಲಿ ಏನಿರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೋಬಾರ್ದು. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ ಹಾಳಾಗುತ್ತೆ. ಸೊ ನನ್ನ ಲೈಫಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೊ ಹಂಗಾಗಿ ರಿಲೇಷನ್ಶಿಪ್ ಚೆನ್ನಾಗಿದೆ. ಈಗ ನೀವು ನೋಡ್ಬೋದು ಅಣ್ಣ ತಮ್ಮ ಅಂದರೆ ದಾಯಾದಿಗಳ ಥರ ಇರ್ತಾರೆ. ನಿಮ್ಮ ಮನೇಲಿ ಹೇಗಿದೆ ಅಣ್ಣ ತಮ್ಮನ ಬಾಂಡಿಂಗ್ ಅನ್ನುವಂಥದ್ದು? ನಮ್ಮ ಅಣ್ಣ ಎದೆ ಹಾಲು ಕುಡಿದ್ಮೇಲೆ ನಾನು ಅದೇ ಎದೆ ಹಾಲನ್ನ ಕುಡಿದು ಬೆಳೆದವನು. ಸೊ ನಾವು ದಯಾದಿಗಳ ಭಾವನೆ ಬರಲ್ಲ. ನಾವೆಲ್ಲ ನಮ್ಮ ಭಾವನೆ ನಮ್ಮಲ್ಲಿ ಏನಿರಬೇಕು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೋಬಾರ್ದು. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದಾಗ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಯಾವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ ಹಾಳಾಗುತ್ತೆ. ಸೊ ನನ್ನ ಲೈಫಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಸೊ ಹಂಗಾಗಿ ರಿಲೇಷನ್ಶಿಪ್ ಚೆನ್ನಾಗಿದೆ.